ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಲಾಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಬರ್ತ್ಡೇ ಮಾಡಿದ್ರಾಯ್ತು ಬಿಡಪ್ಪ ಅಂದರು. ಕೇಳ್ತಾ ಇಲ್ಲ ಮಂಜು. ಇಲ್ಲ, ನಾನು ಇವತ್ತೇ ನೈಟ್ 12 ಗಂಟೆಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಬಾಗ ಬೀಚಿಗೆ ಹೋಗಲೇಬೇಕು ಅಂತ ಹೊರಟ್ವಿ. ಬಾಗ ಬೀಚ್ಗೆ ಸ್ವಲ್ಪ ದೂರನೇ ಆಗುತ್ತೆ. ಫುಲ್ ಟಯರ್ಡ್ ಆಗಿತ್ತು. ಬಾಗ ಬೀಚಿಗೆ ಬಂದ್ವಿ. ಅಲ್ಲೆಲ್ಲ ನೈಟ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ಕಡೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಸಕ್ಕ ಟಯರ್ಡ್ ಆಗಿತ್ತು. ಸೊ ನೋಡೋಣ, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಡೋಣ, ಆಗ್ತಾಯಿಲ್ಲ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಬರ್ತಾ ಫೋಟೋ ಗೀಟೋ ಏನೂ ತೆಗಿಯೋಕ್ಕಾಗಲಿಲ್ಲ. ಎಲ್ಲ ಲೈಟ್ ಆಫ್ ಮಾಡುತ್ತಾರೆ 12 ಗಂಟೆಗೆ. ಸೊ ಟಯರ್ಡ್ ಆಗಿದ್ದರಿಂದ ಹೋಗಿ ಫಸ್ಟು ಕುತ್ಕೊಂಡ್ವಿ. ಅಲ್ಲೆಲ್ಲ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಎಲ್ಲೋ 1-2 ಕಡೆ ಅದು ಲೈಟ್ ಆಫ್ ಮಾಡ್ತಿದ್ರು. ಆ ಟೈಮಲ್ಲಿ ಲಾಸ್ಟಲ್ಲಿ ಫೋಟೋ ತೆಗೆಸ್ಕೊಂಡ್ವಿ ಬರೋವಾಗ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ. ನೈಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಬಾಗ ಬೀಚ್ ಟ್ರೈ ಮಾಡೋರು ನೈಟ್ ಟೈಮೇ ಟ್ರೈ ಮಾಡಿ. ಅಂದರೆ ಬಾಗ ಬೀಚ್ಗೆ ಹೋಗೋರು ಸಂಜೆ ಟೈಮು. ಮಾತ್ರ ಟಯರ್ಡ್ ಆಗಿದ್ದೀವಿ. ಸಖತ್ ನಿದ್ದೆ ಬರ್ತಾಯಿತ್ತು. ಅಂದರೆ ಅಲ್ಲಿ ಕಿಸನದಲ್ಲಿ ಒಳಗೆ ಇರ್ತೀವಲ್ಲ, ತುಂಬ ಲೈಟ್ ಹಾಕಿರ್ತಾರ. ಲೈಟು ಕಣ್ಣೆಲ್ಲ ಉರಿ. ಅವಣ್ಣನ ಕರ್ಸಿ ಕೂಸ್ಕೊಳ್ಳೋದು. ಬರ್ತಾರೆ ಮಾಡಬೇಕಾ? ಬರ್ತಡೇಗೋಸ್ಕರನೇ ಇಲ್ಲಿಗೆ ಬಂದಿದ್ದು ವಾಪಸ್. ಇಲ್ಲ ಅಂದ್ರೆ ಅಲ್ಲಿಂದ ಹಂಗೆ ಹೋಗ್ಬೇಕಿತ್ತು. ಇಮೋಷನಲ್ ಡ್ಯಾಮೇಜ್. ಸಕ್ಸಸ್ಫುಲಿ ಬರ್ತ್ಡೇ ಮಾಡ್ತಾ ಇದ್ದಾರೆ ನಮ್ಮ ಮಂಜುಣ್ಣ. ನಂದು ಕಮೆಂಟ್ ಬರ್ತವೆ ಯಾರು ಅಂತ. ಮಂಜಣ್ಣ ಪಾಪ ಅವಣ್ಣ ವೇಟರು ಫಿಶ್ ಅದು ಇದು ಏನೇನು ತೊಗೊಂಬಂದು ತೋರಿಸ್ತಾ ಇದ್ರು. ತಗೊಂಡಂಗೆ ಸುಮ್ಮನೆ ಎಲ್ಲ ಕೇಳಿ ಆಮೇಲೆ ಕೊನೆಗೆ ಊಟ ಮಾಡ್ಕೊಂಬಂದಿದ್ವಿ ಬೇಡ ಅಂತ ಹೇಳಿದ್ರು. ಬಟ್ ಅವಣ್ಣ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಪಾಪ. ಕೇಳ್ತಾ ಇದ್ದಾರೆ ಎಷ್ಟು ಏನು ಅಂತ. ಅಣ್ಣ ಹೊಗೆ ಬಿಡ್ತಾನೆ ಮಂಜಣ್ಣ. ಈಗ ಎಲ್ಲರೂ ಹೊಗೆ ಬಿಡ್ತಾರೆ. ಬೇಡ, ಸೌಂದರ್ಯ ತೋರಿಸಲ್ಲ, ದರ್ಶನ ಮಾತ್ರ ಎಲೆಕ್ಟ್ ಮಾಡ್ತೀನಿ. ಅವ ಅಣ್ಣನ ಹೆಲ್ತ್ ಎಷ್ಟು ಹಾಳಾಗ್ಬೇಡ. ಹಿಂಗೆ ಎಲ್ಲರಿಗೂ ಬಂದವ್ರಿಗೆಲ್ಲ ಉಕ್ಕ ಕೊಟ್ಟು ನೀನು ಎಲ್ಲಿ ತಾಳಾಗುತ್ತೆ ಅಂತ ಯೋಚನೆ ಮಾಡ್ತೀಯಾ? ನಾನು ಗೈಸ್ ಫೈನಲಿ ಕೇಕ್ ಬಂತು. ಕೇಕ್ ಅವ್ರ ಹತ್ರ ಇರಲಿಲ್ಲ, ಪಕ್ಕದಲ್ಲೇನೋ ಆರ್ಡ್ರ್ ಮಾಡಿ ತೊಗೊಂಬಂದು ಕೊಟ್ಟರು. ವಾಟ್ರ್ ಬಂತು. ಕ್ಯಾಂಡಲ್ ನೋಡಿಲ್ಲ, ಎಷ್ಟು ದೊಡ್ಡ ದೊಡ್ಡ ಕ್ಯಾಂಡಲ್ ಇದೆ. ಹುಡುಗ ಕಾರ್ ಅಂದ್ರೆ ಕಾರ್ ಸ್ಪೀಕರ್ ಓಪನ್ ಮಾಡ್ಲಾ? ಕಾರ್ ಸ್ಪೀಕರ್ ಹಣ್ಣು ಸ್ಪೀಕರ್. ನನಗೆ ಅದು ಹೇಳಕ್ ಗೊತ್ತಿಲ್ಲ, ಬಿಡಕ್ ಗೊತ್ತಿಲ್ಲ. ಲಾಸ್ಟಿಗೆ ವಿಡಿಯೋ ಅಲ್ಲಿ ಲೆಕ್ಕಿಡ್ರ ನೋಡ್ಕೊಂಡು ಲೆಕ್ಕಿಡ್ರ ನೋಡ್ಕೊಂಡು 40 20 ಸೆಕೆಂಡ್ ಪ್ರೈಸ್ ಅಲ್ಲ. ಅನ್ಎಜುಕೇಟೆಡ್ ಬಡೇತವ. ನೋ ಎಜುಕೇಶನ್, ನೋ ಡೆವಲಪ್ಮೆಂಟ್, ಬ್ಲಡಿ ಯೂಸ್ಲೆಸ್ ಫೆಲೋಸ್. ನೆಕ್ಸ್ಟ್ ಟ್ರಿಪ್ ಗೊತ್ತಾಯ್ತಲ್ಲ ಗೈಸ್, ಕನ್ಯಾಕುಮಾರಿಗೆ ನೆಕ್ಸ್ಟ್ ಟ್ರಿಪ್ಪು. ಅಯ್ಯೋ ಗೊತ್ತಿಲ್ಲ ಗೈಸ್, ಸುಮ್ಮನೆ ಹೇಳಿದ್ದು. ನಾನು ಹಿಂದಕ್ಕೆ ಫುಲ್ ಹೊರಕೊಂಡ್ಬಿಡ್ತೀನಿ. ನನ್ನ ಗಂಡಂಗೆ ಥ್ಯಾಂಕ್ ಯು ಹೇಳಬೇಕಲ್ಲ, ಅದಕ್ಕೆ ವಿಡಿಯೋ ಸ್ಟಾರ್ಟ್. ಥ್ಯಾಂಕ್ ಯು ಮಂಜು. ಅಣ್ಣ ಶೈನಿಂಗ್ ಬರ್ತಾವನೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇಲ್ಲ, ಹಿಂಗೆ ಹಾಕ್ತೀನಿ. ವಾಯ್ಸ್ ಅವರೆಲ್ಲ ಏನು ಕೊಡಲ್ಲ. ಅಲ್ಲಿಂದ ಅಲ್ಲೇ ನಿಯರ್ ರೂಮ್ ಮಾಡಿದ್ವಿ ಗೈಸ್. ಬಟ್ ನನಗೆ ಕಾಲು ಎತ್ತಿಡಕ್ಕೆ ಹೋಗ್ತಾಯಿಲ್ಲ, ಅಷ್ಟು ನೋವಾಗ್ಬಿಟ್ಟಿತ್ತು. ಸಖತ್ ನಿದ್ದೆ ಬಂದು ಟಯರ್ಡ್ ಆಗಿಬಿಟ್ಟಿದ್ವಿ. ಬಟ್ ಇವರು ಲಕ್ಕಿ ಡ್ರಾ ಇತ್ತಲ್ಲ ಗೈಸ್, ಅದನ್ನು ಚೆಕ್ ಮಾಡಿ ಬರ್ತೀವಿ ಅಂತ ಮತ್ತೆ ಹೋದರು. ಮತ್ತೆ ಗಾಡಿ ಓಡಿಸ್ಕೊಂಡು ಹೋಗಿ 2 ಗಂಟೆಗೆ ಏನೋ ಇತ್ತು ಅನಿಸುತ್ತೆ. ಅನೌನ್ಸ್ಮೆಂಟ್ ನೋಡ್ಕೊಂಡು ಬಂದರು. ಬಟ್ ಏನು ಬಂದಿಲ್ಲ. ಆದರೂ ಸುಮ್ಮನಿರದೆ ಹೋದರು. ಆ್ಯಂಡ್ ಅಲ್ಲಿಂದ ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಫುಡ್ ಕೋರ್ಟಿಗೆ ಬಂದ್ವಿ ಗೈಸ್. ಇಲ್ಲೇ ನಿಯರ್ ಇತ್ತು ಅಂಥೇಳಿ. ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಬಟ್ ಸ್ಟಿಲ್ ಟಿಫನ್ ಮಾಡಬೇಕಿತ್ತಲ್ಲ ಅಂತ ಹೋದ್ವಿ. ಶಿವಮೊಗ್ಗ ಫುಡ್ ಕೋರ್ಟ್ ಇದೆ, ವೆಜ್ ಫುಡ್ ಕೋರ್ಟ್. ಅದು ಸಖತ್ತಾಗಿದೆ. ಏನೇನಿದ್ರು ಅಲ್ಲಿಗೇನು ತಾಗೋ. ಇವತ್ತು
ಏಯ್ ಬರೀಲಿ. ಮ್ಯಾಗಿ ತಿಂದ್ವಿ ಗೈಸ್, ಅದು ಚೆನ್ನಾಗಿರಲಿಲ್ಲ ಅಂತ ಜ್ಯೂಸ್ ತಗೊಂಡ್ರೆ ಜ್ಯೂಸು ಅಷ್ಟು ಚೆನ್ನಾಗಿರಲಿಲ್ಲ. ಇಲ್ಲಿ ತೋರಿಸ್ತಿದ್ದು ಜಾಗ ಕ್ಯಾಮ್ರಾದಾಗ ತೋರಿಸ್ತಿದ್ದಲ್ಲ, ಕ್ಯಾಮ್ರಾದಾಗ ತೋರಿಸ್ತಿದ್ದಲ್ಲ, ವೀರಲ್ಲೂ ಕಾಣಿಸ್ತೈತಿ, ಕ್ಯಾಮ್ರಾದಾಗೂ ಕಾಣಿಸ್ತೈತಿ. ಎಲ್ಲಿರಂತ ಕೈ ಅದು ಹಿಂದಕ್ಕಲ್ಲ ನಮಗೆ ಸಡನ್ನಾಗಿ ಗಾಡಿ ನಿಲ್ಲಿಸಿದ್ರು. ಏನಕ್ಕೆ ಅಂತ ನೋಡಿದ್ರೆ ಏನೋ ಆಯ್ತೇನೋ ಅಂತ ರಿವರ್ಸ್ ನೋಡಿದ್ರೆ ಗೊತ್ತಾಯಿತು. ಹಿಂದೆ ನೋಡಿದ್ರೆ ಇದು ಹಣ್ಣಿತ್ತು, ತಾಟಿಲಿಂಗು ಅಂತಾರೆ, ತಾಟಿ ಹಣ್ಣು ಅಂತ ಏನೋ ಅಂತಾರೆ, ಆ್ಯಂಡ್ ಐಸ್ ಆ್ಯಪಲ್ ಅಂತ ಏನೋ ಅಂತಾರೆ ಇಂಗ್ಲೀಷಲ್ಲಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನೋಡಿದ್ದೆ ಬಟ್ ಇಂದು ತಿಂದಿರಲಿಲ್ಲ. ಸೊ ಹಿಂಗಿರುತ್ತೆ ಟ್ರೈ ಮಾಡಬೇಕು ಅಂತ ಒಂದು ಸರಿ ನಿಲ್ಲಿಸಿ ತೊಗೊಂಡ್ವಿ. ಪರವಾಗಿಲ್ಲ, ಚೆನ್ನಾಗಿತ್ತು. ಅಂತ ಸ್ವೀಟೆಲ್ಲ ಏನಿರಲ್ಲ, ಜಸ್ಟ್ ನಾರ್ಮಲ್ ಪ್ಲೈನ್ ಅಂತ ಅನಿಸುತ್ತೆ ಫ್ಲೇವರು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಎಷ್ಟು ಚೆನ್ನಾಗಿ ಕಟ್ ಮಾಡಿಕೊಡ್ತಾರೆ ನೋಡಿ, ತಿನ್ನೋಕ್ಕೆ ಈಸಿಯಾಗಿ ಹಂಗೆ. ಹೋಗ್ತೀರಾ ಏನು ಅಂತ ಗೊತ್ತಿಲ್ಲ, ನೋಡ್ಕೊಬರೋಣ ಬನ್ನಿ. ನೋಡಿದೆ ಮಂಜು? ಓ ಇದಾ? ಚಿಕ್ಕದಾಯ್ತದೆ. ನೋಡು ಪಾಪ ಯಾವ ಥರ ಎಷ್ಟು ಏನೋ ಕೇಳು ಫಸ್ಟ್. ಇದು ತಗೊಳ್ರಿ, ನಾವು ಮಾಡ್ಬೋದತ್ತು. ಆಮೇಲೆ ಅದು ನೋಡಿದ್ವಿ ಬಟ್ ತಗೊಳ್ಳಿಲ್ಲ. ನೋಡೋಣ ಆನ್ಲೈನಲ್ಲೇ ಬೇಕಾದರೆ ಬುಕ್ ಮಾಡ್ಕೊಂಡ್ರಾಯ್ತು ಅಂತ ಬಂದ್ವಿ ಸುಮ್ಮನೆ. ಆ್ಯಂಡ್ ನಮ್ಮನೇಲಿ ನೀರು ಏನು ಚೆಲ್ಲಿದ್ರೆ ಫುಲ್ ಜಾರ್ ಬೀಳೋ ಅಂತ ಇದಾಗ್ಬಿಡುತ್ತೆ, ಯಾಕೆ ಬೇಕು ಅಂತ ಅಂದ್ಬಿಟ್ಟು ದೊಡ್ಡ ನಮ್ಮಲ್ಲಿ ತೊಗೊಂಡ್ರಾಯ್ತು ಅಂತ ಸುಮ್ಮನೆ ಆದ್ವಿ. ಅಲ್ಲಿಂದ 1 hour ಬಂದ್ವಿ. 1 hour ರೀಚ್ ಆಗಿ ಮಂಜಣ್ಣ ಇಲ್ಲ ಏನು ಸ್ಮಾರ್ಟ್ ಆಗ್ಬಿಟ್ಟ ಮಂಜಣ್ಣ ಇವಾಗ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ತಡಪ್ಪ ತಗೋ ಸ್ಟೈಲ್ ರಾಜ. ನಾನೊಬ್ಳೇ ಸಾಕು ಗೈಸ್ ನಮ್ಮ ಮಂಜಣ್ಣನ ರೇಗ್ಸಕ್ಕೆ, ಚೆನ್ನಾಗಿರುತ್ತೆ. ಮ್ಯಾಂಗ್ರೋ ಫಾರೆಸ್ಟ್ ಅಂತ ಬರುತ್ತೆ. 1 hour ಮ್ಯಾಂಗ್ರೋ ಫಾರೆಸ್ಟ್ ಮತ್ತು ಕೇರಳ ವೀಕೆಂಡ್ ಒಂದು ಪಕ್ಕ ಟೈಮ್ ಮಾಡ್ಕೊಂಡು ಕೊಡ್ತಾರೆ. 1.5 hour ಮ್ಯಾಂಗ್ರೋ ಪಾಯಿಂಟ್ ಮತ್ತು ರೋಡ್ ಅಂತ ಓಡಾಗುತ್ತೆ ಪ್ರೀಪೇಡ್. ಮತ್ತು ಸೈಡ್ ಸೀನ್ ಎಲ್ಲ ಸಿಗುತ್ತೆ. 45 ಸೈಡ್ ಸೀನ್ ಅದು ಜಾಸ್ತಿ ಸಿಗೋಲ್ಲ. ಮತ್ತು 1 hour 1.5 hour ಸೈಡ್ ಸೀನ್ ಎಲ್ಲ ಸಿಗುತ್ತೆ. ಈಗ ಐಲ್ಯಾಂಡ್ ಇದೆ ಅಂತಲೇ ಹೇಳಿದ್ರೆ 1 hour ಅಲ್ಲಿ ಇಳಿಸ್ತೀರಾ? ಇಳಿಸಲ್ಲ, ಅಲ್ಲೇ ಜ್ಯೂಸ್ ಎಲ್ಲ ಸಿಗುತ್ತೆ. ಅಲ್ಲೊಂದು ಬೋಟ್ ಇದೇ ಥರ ಇದೆ. ಫೈನಲಿ ಎಲ್ಲ ಮಾತಾಡಿಕೊಂಡು ಅಮೌಂಟೆಲ್ಲ ಹೋದ್ವಿ. ಬೋಟ್ ಹತ್ತ ಕೈಯಲ್ಲಿ ಚಿಕ್ಕ ಅಲ್ಗೆ ಹಾಕಿರ್ತಾರೆ, ಯಪ್ಪ ಭಯ ಆಗ್ತಿರುತ್ತೆ. ಕ್ಷಣನ ಹೈಲೈಟ್ ಮಾಡಿಲ್ಲ ಇವತ್ತು. ನಾನು ಯಾಕಾರ ಹೇಳಿಲ್ಲ ಪಾಪ ನಮ್ಮ ದರ್ಶನ ಸುಮ್ಮನೆ ವಿಡಿಯೋ ಮಾಡಿದರೆ ಏನು ಅಂತಿರಲಿಲ್ಲ, ಆದರೆ ಹೈಲೈಟ್ ಮಾಡು ಅಂತ ಹೇಳ್ಬಿಟ್ಟು ನಾನು ಅದನ್ನ ಹೇಳಿನೇ ವಿಡಿಯೋ ಮಾಡ್ತೀನಿ, ಯಾಕಾದರೂ ಹೇಳಿದ್ನೋ ಅಂದ್ಕೊತಿಯಾರೆ. ಕೊನೆಗೆ ಊಫರೆಲ್ಲ ಹಾಕ್ಸ್ಕೊಂಡು ಸಾಂಗ್ ಪ್ಲೇ ಮಾಡಿಕೊಂಡು ಹೊರಟ್ವಿ ಸುತ್ತಾಡ್ಕೊಂಡು ಬರೋಕ್ಕೆ. ಆಮೇಲೆ ಒಂದಷ್ಟು ವೀಡಿಯೋಸು ಫೋಟೋಸು ಎಲ್ಲ ಫೋಟೋ ಸೆಕ್ಷನ್ ಎಲ್ಲ ಮುಗಿಸ್ಕೊತ ನೋಡ್ಕೊಂಬಂದ್ವಿ. ಬಟ್ ಅರ್ಧದಲ್ಲಿ ಫುಲ್ ಸಿಟ್ಟು ಮಾಡ್ಕೊಂಡ್ಬಿಟ್ಟೆ. ನನ್ನ ಗಂಡ ತೆಗ್ಸ್ಕೊಳ್ಳೋವರೆಗೂ ತೆಗ್ಸ್ಕೊಂಡು ಆಮೇಲೆ ಫೋಟೋಸ್ನ ಏನೋ ಅಂದರು, ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಫುಲ್ ಸಿಟ್ಟು ಬಂದುಬಿಡ್ತು. ಸೊ ಯಾವ ಫೋಟೋನೂ ಬೇಡ ಏನು ಬೇಡ ಅಂತ ಕುತ್ಕೊಂಡ್ಬಿಟ್ಟೆ. ಸಾಂಗ್ ಚೆನ್ನಾಗಿಲ್ಲ ಅಂತ ಸಾಂಗಿನ ಚೇಂಜ್ ಮಾಡಿಸ್ತಾಯಿದ್ದೀನಿ. ಈ ವಿಡಿಯೋ ಫುಲ್ ವಾಯ್ಸ್ ಓವರೇ ಕೊಡಬೇಕು, ಬಿಕಾಸ್ ಮ್ಯೂಸಿಕ್ ಈ ಥರ ಕಾಪಿರೈಟ್ ಇಶ್ಯೂ ಬಂದುಬಿಡುತ್ತೆ. ಸೊ ಹಾಗಾಗಿ ಗೈಸ್ ಎಲ್ಲ ಇವಾಗ ಗೋವಾ ಹೋಗಿರೋದ ಅಂತ ಕೇಳ್ತೀರಾ, ಇದೆಲ್ಲ 4 ತಿಂಗಳು ಮುಂಚೆದು ಗೈಸ್. ಮೇ ತಿಂಗಳಲ್ಲಿ ನನ್ನ ಬರ್ತಡೇ, ಮೇ ತಿಂಗಳಲ್ಲಿ ಹೋಗಿದ್ದು. ಬಟ್ ಅನಿವಾರ್ಯ ಕಾರಣದಿಂದ ಯೂಟ್ಯೂಬ್ ಏನು ಬೇಡ ಅಂತ ಬಿಟ್ಟಿದ್ದೆ. ಆ್ಯಂಡ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಹಾಗಾಗಿ ಸೊ ಇವಾಗ ವೀಡಿಯೋಸ್ ಎಡಿಟ್ ಮಾಡಿ ಹಾಕ್ತಿದ್ದೀನಿ ಅಷ್ಟೇ. ಆ್ಯಂಡ್ ಇನ್ನು ಮುಂದೆ ಕಂಟಿನ್ಯೂ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಈ ಮಂತಿಂದ. ನೋಡಿ ಗೈಸ್, ಅಲ್ಲಿ 1 hourದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಆಲ್ರೆಡಿ ತುಂಬ ಜನ ಮಾಡಿಸಿದ್ದಾರೆ.
ಮಾಡಿಸ್ತಾನೆ ಇರ್ತಾರೆ. ನೆಕ್ಸ್ಟು ಪ್ಲ್ಯಾನ್ ಮಾಡೋರು ಮಾಡಿ ಚೆನ್ನಾಗಿದೆ ಆ ಕಡೆ ಸೈಡೆಲ್ಲ ವ್ಯೂ ಚೆನ್ನಾಗಿ ಬರುತ್ತೆ. ಇಲ್ಲೊಂದು ಅಂಗಡಿ ಹತ್ರ ಸ್ಟಾಪ್ ಮಾಡಿದ್ರಲ್ಲ, ನಾನು ಕೋಪ ಮಾಡ್ಕೊಂಡಿದ್ದೆ ಅಂತ ತಣ್ಣಗೆ ಮಾಡೋಕ್ಕೆ ಐಸ್ ಕ್ರೀಮ್ನೇ ಇದು ಮಾಡ್ತಿದ್ದಾರೆ, ಐಸ್ ಕ್ರೀಮೇ ತೊಗೋಬೇಕು ಅಂತ. ನೋಡಿ ಅವ್ರು ನೋಡಿದ ತಕ್ಷಣವೇ ಈ ಕಡೆ ಕ್ಯಾಮ್ರಾ ಟರ್ನ್ ಮಾಡಿದೆ. ನಾನು ಬೈದಿದ್ದ ಮಾತಿಗೆ ಸಿಟ್ ಮಾಡಿಕೊಂಡು ಮುನಿಸ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್. ಓಯ್ ಫಸ್ಟಿಗೆ ಸುಮ್ಮನೆ ತಿಂತಾಯಿದ್ದೆ, ವೀಡಿಯೋ ಮಾಡ್ತೀರ ಅಂತ ಗೊತ್ತಾಯಿತು. ನಂಗೆ ಅಳುನೇ ಬಂದ್ಬಿಡ್ತು, ಅದಕ್ಕೆ ಸ್ಪೆಕ್ಟ್ ಹಾಕೊಂಡು ಕುತ್ಕೊಂಡ್ಬಿಟ್ಟೆ. ಮುಖ ಊದಿಸ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಯಪ್ಪ ನಗು ಬರುತ್ತೆ ನೆನೆಸ್ಕೊಂಡ್ರೆ. ಬಟ್ ಟ್ರಿಪ್ಪು ಚೆನ್ನಾಗಿತ್ತು. ಬಟ್ ಒಂದೇನಂದರೆ ಗೋವಾ ಹೋಗೋಣ, ಟ್ರಿಪ್ ಹೋಗೋಣ ಅಂತೇಳಿ ಬರೀ ಕೆಸಿನೋದ ದಿವಸ ಒಂದಿನ ಫುಲ್ಲು ಕೆಸಿನೋದಲ್ಲೇ ವೇಸ್ಟ್ ಮಾಡಿದ್ರು. ಬಟ್ ಇಟ್ಸ್ ಓಕೆ. ವ್ಯೂ ಚೆನ್ನಾಗಿದೆ, ಹೋಗಮ್ಮ ಫೋಟೋ ತೆಗಿತೀನಿ ಹೋಗಮ್ಮ ಅಂತಂದರೆ ಸುಮ್ಮನೆ ಹೋಗ್ಬಿಟ್ಟು ಉಲ್ಟಾ ತಿರ್ಕೊಂಡು ನಿಂತ್ಬಿಟ್ಟಿದ್ದೀನಿ. ಪಾಪ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಸಿಟ್ಟು ಬಂದುಬಿಟ್ಟಿತ್ತು ನನಗೆ. ನಂಗೆ ಕೋಪ ಬಂದರೆ ಸ್ವಲ್ಪ ಹಂಗೆ, ಅಂದರೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಇವಾಗ ಪಾಪ ದರ್ಶನ ಅವ್ರ ವೈಫ್ ಇದ್ದಾರೆ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಿಗೆ ಸರಿ ಹೋದೆ, ಸುಮ್ಮನೆ ಅದೇ ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಯ್ತದೆ ಅಂತೇಳಿ. ಮಂಜು ವೀಡಿಯೋ ಮಾಡ್ತೀರ ಅಂತ ಗೊತ್ತಿದ್ದೇ ಬೇಕು ಅಂತ ಕಂಬಕ್ಕೆ ಅಡ್ಡ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ, ಕಾಣಬಾರ್ದು ಅವ್ರಿಗೆ ಅಂತೇಳಿ. ಪಾಪ ಹೆಂಗೆ ಟ್ರೈ ಮಾಡಿದ್ರು ಕಾಣಿಸ್ತಾ ಇರೋ ಥರ, ಮುಖ ಕಾಣಿಸ್ತಾ ಇರೋ ಥರ ವೀಡಿಯೋಗೆ ಸಿಟ್ಟು ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅಲ್ಲಿಂದ ನಾವು ಆನ್ ದ ವೇನೇ ಇರೋದ್ರಿಂದ ಇಡ್ಗುಂಜಿಗೆ ಹೋದ್ವಿ. ಅಲ್ಲಂತೂ ವೀಡಿಯೋನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಆಗಲಿಲ್ಲ ಅಂಥೇಳಿ, ಸಾಕಾಗ್ತಿತ್ತು ಅಂತೇಳಿ ಮತ್ತೆ ಹಂಗೆ ಮುಂದೆ ಬರ್ತಾ ಮುರುಡೇಶ್ವರಕ್ಕೆ ಬಂದ್ವಿ. ಮುರುಡೇಶ್ವರದಲ್ಲೂ ನೈಟ್ ಬಂದ್ವಿ, ನೈಟ್ ಆಗಿತ್ತು ಆಲ್ರೆಡಿ ಬರೋ ಅಷ್ಟರಲ್ಲಿ. ಆ್ಯಂಡ್ ಅಲ್ಲಿ ಆ ಗೋಪುರಕ್ಕೆ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಹೊತ್ತಿಗೆ ಕಲರ್ ಚೇಂಜ್ ಆಗುತ್ತೆ, ನೋಡಿದ್ರೆ ಗೋಲ್ಡ್ ಪ್ಲೇಟೆಡ್ ಥರ ಅನಿಸುತ್ತೆ. ಗೋಲ್ಡ್ ಲೈಟ್ ಬಂದಾಗ ಮೀನ್ಸ್ ಎಲ್ಲೋ ಲೈಟ್ ಬಂದಾಗ, ವೈಟ್ ಬಂದಾಗ ಸಿಲ್ವರ್ ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಅದೆಲ್ಲ ನೋಡಿಕೊಂಡು ಬಟ್ ಮೇಲೆ ಲಿಫ್ಟಲ್ಲಿ ಮೇಲೆ ನೋಡ್ತೇವಲ್ಲ ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಆಮೇಲೆ ಒಳಗೂ ಹೋಗಲಿಲ್ಲ, ಸಾಕಾಗಿತ್ತು ಅಂಥೇಳಿ ಹಂಗೆ ಒಳಗೆ ಎಲ್ಲ ಹೊರಗೆ ಎಲ್ಲ ಸುತ್ತಮುತ್ತ ನೋಡಿಕೊಂಡು ಬೀಚಲ್ಲೆಲ್ಲ ಸುಮ್ಮನೆ ಓಡಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಂದ್ವಿ ಅಷ್ಟೇ. ಒಳಗೋಗಿ ಕೇಳಿದ್ವಿ ಅಲ್ಲಿ ಮೇಲೆ ಹೋಗಿ ನೋಡೋಣ ಅಂಥೇಳಿ. ಬಟ್ ಟೈಮಿಂಗ್ಸ್ ಇತ್ತು, ಕ್ಲೋಸ್ ಆಗಿತ್ತು. ಬಟ್ ತುಂಬ ಜನ ಇದ್ದರು ಅಷ್ಟು ನೈಟಲ್ಲೂ. ಸೊ ಹಂಗಾಗಿ ಹೋಗಲಿಲ್ಲ ಒಳಗೆ. ಆಮೇಲೆ ಮತ್ತೆ ಶಿವನ ಹತ್ರ ನಿಯರ್ ಹೋಗಿ ಬೆಳಗ್ಗೆ ಹೊತ್ತು ಏನು ಮಾಡಲ್ಲ. ಒಳಗೆ ಮ್ಯೂಸಿಯಂ ಏನೋ ಇದೆಯಲ್ಲ ಅವ್ರದ್ದು, ಅದು ಎಲ್ಲವೂ ನೋಡಿದ್ವಿ ನಾವು ಮುಂಚೆ, ಎಲ್ಲರೂ ನೋಡಿರೋದೇನೆ. ಹಾಗಾಗಿ ಮತ್ತೆ ಒಳಗೇನು ಹೋಗಲಿಲ್ಲ. ಅದು ಸಹ ಟಿಕೆಟ್ ಕೌಂಟ್ರ್ ಕ್ಲೋಸ್ ಆಗೋ ಟೈಮು. ಸೊ ಬಂದ್ವಿ ಸುಮ್ಮನೆ. ಬರ್ತ್ಡೇ ವಿಡಿಯೋ ಹಾಕ್ತೆ, ಬಟ್ ಕೇಕ್ ಕಟಿಂಗ್ ವಿಡಿಯೋ ಹಾಕಲಿಲ್ಲ, ಯಾಕೆಂದರೆ ನನ್ನ ಹಸ್ಬೆಂಡ್ ಫೋನಲ್ಲಿತ್ತು. ಸೊ ಶೇರ್ ಮಾಡಿಕೊಂಡು ಲಾಸ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಹಂಗಾಗಿ. ಆ್ಯಂಡ್ ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು ಸೋ ಮಚ್ ಸೆಲೆಬ್ರೇಷನ್ ಮಾಡಿಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ. ಆ್ಯಂಡ್ ದರ್ಶನಂಗೂ ಸೌಂದರ್ಯಂಗೂ ಅಂದರೆ ನಮ್ಮ ಅತ್ತಿಗೆಗೂ ಥ್ಯಾಂಕ್ ಯು. ಏನಕ್ಕೆ ಅಂದರೆ ಅದರಲ್ಲೂ ದರ್ಶನಂಗೆ ಹೇಳಲೇಬೇಕು, ನನ್ನ ಗಂಡ ಲಾಸ್ಟಿಗೆ ಬರ್ತಾ ಆಗ್ತಾನೆ ಇಲ್ಲ ಅಂತ ಮಲ್ಕೊಂಡ್ಬಿಟ್ಟು ಪಾಪ ದರ್ಶನನೇ ಗಾಡಿ ಓಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದರ್ಶನ, ಹೈಲೈಟ್ ಮಾಡಿದ್ದೀನಿ ನೋಡು. ಥ್ಯಾಂಕ್ ಯು ಸೊ ಮಚ್ ಗೈಸ್. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.